ಹೇಳಲ್ಲ. ಇದ್ರ ಬದಲಿ ಪರ್ಯಾಯ ಜಾಗ ಅವ್ರು ಹುಡುಕಿ ಮೊದಲು ಆಮೇಲೆ ಎತ್ತಿಸಿದ್ರೆ ಒಳ್ಳೇದು. ಯಾಕಂದ್ರೆ ಇದರಿಂದ ಜೀವನ ಕಟ್ಕೊಂಡಿರ್ತಕ್ಕಂಥದ್ದು ನಿಮಗೂ ಗೊತ್ತಿರೋದು. ಇವಾಗ ಅದ್ ಬಿಟ್ಬಿಟ್ಟು ಸಡನ್ ಆಗಿ ಬಂದ್ಬಿಟ್ಟು ಹೊರಗಡೆ ಹಾಕ್ಬಿಟ್ರೆ ಕಷ್ಟ. ಅಪ್ಪ ಅಮ್ಮನ ಹೊರಗಡೆ ಹಾಕ್ತೀವಿ ಒಂದ್ ತಿಂಗಳಲ್ಲಿ ಬಗೆಹರಿಯಲ್ಲ ಮೇಡಮ್ ಅವರೇ. ಒಂದ್ ತಿಂಗಳಲ್ಲಿ ಹೆಂಗ್ ಬಗೆಹರಿಯುತ್ತೆ? ಇವಾಗ ಡಿ.ಕೆ. ಶಿವಕುಮಾರ್ ಅವರಿಗೆ ಅದು ಸ್ಥಾನ ಬೇಕು ಅಂತ ಹೈಕಮಾಂಡ್ಗೆ ಎಷ್ಟೊತ್ತಿ ಹೋದ್ರು ಅವರು. ಆಯ್ತಾ, ಒಂದು ತಿಂಗಳಲ್ಲಿ ಚಾನ್ಸೇ ಇಲ್ಲ. ಆ ಥರ ಆಗಲ್ಲ. ಅದು ಪರ್ಯಾಯ ಜಾಗ ಹುಡ್ಕೊಡ್ಬೇಕು ಮೊದಲು. ಈ ಥರ ಇಲ್ಲಪ್ಪ, ಇವಾಗ ಲೈಸೆನ್ಸ್ ಕೊಟ್ಟಿದ್ದಾರೆ BBMP-ಯಿಂದ. ಲೈಸೆನ್ಸ್ ಕೊಟ್ಟ ಮೇಲೆ ಮತ್ತೆ ಇಲ್ಲಿ ಲೈಸೆನ್ಸ್ ಏನಕ್ಕೆ ಕೊಟ್ರಿ ನೀವು ತೆರವು ಮಾಡಬೇಕಾದ್ರೆ? ಹೌದಾ ಇಲ್ವಾ ಮೇಡಮ್ ಅವರೇ? ಲೈಸೆನ್ಸ್ ಕೊಟ್ಟ ನಂತರ ಪರ್ಯಾಯ ಜಾಗ ಹುಡುಕೊಟ್ಟು ಇದನ್ನು ಇಲ್ಲಿಗೆ ಎತ್ತಿ ಈ ಕಡೆ ಇಟ್ಕೊಡ್ರಪ್ಪ, 4 ಜನ ತಿರ್ಗಾಡೋಕ್ಕೆ ಜಾಗ ಬೇಕು ಅಂತ ಅಂದರೆ ಅದು ಓಕೆ. ಸಡನ್ನಾಗಿ ಬಂದ್ಬಿಟ್ಟು ಮನೆಯಿಂದ ಅಪ್ಪ ಅಮ್ಮನಿಗೆ ಹೊರಗಡೆ ತಳ್ದಂಗೆ ತಳ್ಬಿಟ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಖಂಡಿತ ಒಪ್ಪುತ್ತೆ. ಹೌದು, ಹಾಕ್ತೀವಿ. ಯಾರು ಒಂದ್ ನಿಮಿಷ ಟ್ಯಾಕ್ಸ್ ಕಟ್ಟಲ್ವಾ ಇಲ್ವೋ? ಇದು ತಗೊಂಬರೋದಕ್ಕೆ ಟ್ಯಾಕ್ಸ್ ಕಟ್ಟಲ್ವಾ? ಕೇಳಿ ಇಲ್ಲ ಒಂದ್ ನಿಮಿಷ ಇರಿ ಮೇಡಮ್. ಇವಾಗ ಇದು ತಗೊಂಬತ್ತೀವಿ, ಟ್ಯಾಕ್ಸ್ ಇಲ್ದಿರಾ ನಮಗೆ ಕೊಡ್ತಾರಾ? ಈ ಟ್ಯಾಕ್ಸಿಂದ ತಾನೇ ಹೋಗೋದು. ಇವಾಗ ನಾವು ಇದು ಪರ್ಚೇಸ್ ಮಾಡಿಲ್ಲ ಅಂದರೆ ಟ್ಯಾಕ್ಸ್ ಎಲ್ಲಿ ಬರುತ್ತೆ ನಿಮಗೆ? ಹೇಳಿ, ನೀವೇ ನೋಡೋಣ. ಬರುತ್ತಾ? ಖಂಡಿತ ಕಟ್ತೀವಿ ಮೇಡಮ್. ಒಳ್ಳೆ ಸರಿಯಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ನಾವು ಹಾಕ್ತೀವಿ. ಅರ್ಥ ಆಯ್ತಾ? ನೀವು ನಿಗದಿ ಜಾಗ ಮಾಡಿಕೊಟ್ಟು ಪರ್ಯಾಯ ಜಾಗ ಹುಡುಕೊಟ್ಟು ನಮಗೆ ಇಲ್ಲಿ ಈ ಕಡೆ ಶಿಫ್ಟ್ ಮಾಡಿಕೊಡ್ರಪ್ಪ, ಇಲ್ಲಿ ಇಡಬೇಡಿ ಅಂತ ಹೇಳಿದ್ರೆ ಅದೊಂಥರ. ಸಡನ್ನಾಗಿ ಬಂದ್ಬಿಟ್ಟು ತೆರವು ಮಾಡಿಸೋದು ಅದು ತಪ್ಪದು. ಅರ್ಥ ಆಯ್ತಾ? ಯಾಕಂದ್ರೆ 4 ಜನಕ್ಕೆ ಅನಾನುಕೂಲ ಆಗುತ್ತೆ ಅಂದ್ರೆ ಅದಕ್ಕೆ ನಾವು ಕೋರ್ಟ್ ಆದೇಶಕ್ಕೆ ನಾವು ಭದ್ರಾಗಿದ್ದೀವಿ. ಕುಡ್ದು ಎಷ್ಟು ಜನ ಸಾಯ್ತಾ ಇದ್ದಾರೆ ಮೇಡಮ್? ಒಂದ್ ನಿಮಿಷ, ಕುಡ್ದುಬಿಟ್ಟು ಎಷ್ಟು ಜನ ಸಾಯ್ತಾ ಇದ್ದಾರೆ? ನಿಮ್ಮ ಕೈಲಿ ಆಗುತ್ತಾ? ಹೇಳಿ ನೋಡೋಣ. ಇಷ್ಟು ವರ್ಷದಿಂದ ತಾತ ಮುತ್ತಾತನ ಕಾಲದಿಂದನೂ ಬರ್ತಾ ಇದ್ದಾರೆ. ಅವಾಗ ನಿಮಗೆ ಕಣ್ ಕಾಣಲಿಲ್ಲ, ಕರೆಕ್ಟಾ? ಇವಾಗ ಪಾದಾಚಾರಿಗಳು ಸಾಯ್ತವ್ರೆ ಅಂತ 300 ಜನಕ್ಕೆ ಹೇಳಿದ್ರಿ ನೀವು. ಎಷ್ಟು ಜನ ಸಾಯ್ತವ್ರೆ ಕುಡ್ದುಬಿಟ್ಟು? ಅದೇ ತೆರವು ಮಾಡ್ಸಕ್ಕಾಗತ್ತಾ ನಿಮ್ಮ ಕೈಯಲ್ಲಿ? ಮೆಜೆಸ್ಟಿಕ್ ಅನ್ನೋದು ಬೆಂಗಳೂರಿನ ಹೃದಯ ಭಾಗ. ನಿಜ. ಯಾಕಂದ್ರೆ ಇಲ್ಲಿ ಬಂದು ಎಲ್ಲಾ ಕಡೆ ಹೋಗ್ತಾರೆ. ಹೌದು ನೋಡಿ, ನೀವು ಇಲ್ಲ ಫುಲ್ ಆವರಿಸ್ಕೊಂಡ್ಬಿಟ್ರೆ ಹೌದು ಓಡಾಡೋರು ಹೆಂಗ್ ಓಡಾಡ್ಬೇಕು ಹೇಳಿ? ಅಲ್ಲ ಮೇಡಮ್ ಅವರೇ, ನೀವು ಪರ್ಯಾಯ ಜಾಗ ಹುಡುಕೊಡಿ. ಮತ್ತೆ ಮೊದ್ಲಿಂದ ಏನಕ್ಕೆ ಕುಂಡ್ರಿಸಿದ್ರಿ? ಹೊರ ರಾಜ್ಯದವರು ತುಂಬಾ ಜನ ಬರ್ತಾ ಇದ್ದಾರೆ. ಅದು ನಮಗ್ ಗೊತ್ತಿಲ್ಲ. ಅದು ಹೊರ ರಾಜ್ಯ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೀವಲ್ಲ ನಾವು. ಇದೆಯಲ್ಲ ಕಾರ್ಡ್ ನಮ್ಮ ಹತ್ರ, BBMP-ಯಿಂದ ಕೊಡ್ತಿರ್ತಕ್ಕಂಥ ಕಾರ್ಡ್ ಇದೆಯಲ್ಲ. ಅದಿಲ್ಲ ಅಂದ್ರೆ ಹಾಕಿಸ್ಕೊಡೋದಿಲ್ಲ. ಹೌದು, ಮೊನ್ನೆ 1 ತಿಂಗಳಾಯ್ತು ಇದೆಲ್ಲ ಇಶ್ಯೂ ಮಾಡಿ ಕಾರ್ಡ್ಗಳು. ಮತ್ತೆ ಅವ್ರಗಳ ಕತೆ ಏನಾಗಬೇಕು? ಯಾರುಗಳ ಕತೆ? ಅಡ್ವಾನ್ಸ್ ಕೊಟ್ಟು ಅಂಗಡಿ ಬರೆಯ ಕಟ್ತಾರೆ. ಹೌದು, ಎಲ್ಲರ ಕತೆ ಯಾರ್ದು ಏನು ಆಗಲ್ಲ ಮೇಡಮ್. ಫುಟ್ಪಾತ್ ಇದ್ರೆ ಅಂಗಡಿಗಳು ನಡೆಯುತ್ತೆ, ಅಂಗಡಿ ಇದ್ರೆ ಫುಟ್ಪಾತ್ ನಡೆಯುತ್ತೆ. ಅರ್ಥ ಆಯ್ತಾ? ಫುಟ್ಪಾತ್ ಇಲ್ಲ, ಒಂದೇ ಕಡೆ ಸಿಗುತ್ತೆ ಅಂತ ಎಲ್ಲ ಬರ್ತಾರೆ. ಅರ್ಥ ಆಯ್ತಾ? ಈ ಫುಟ್ಪಾತ್ ಇದ್ದು ಅಂಗಡಿಗಳಿದ್ರು ಪಬ್ಲಿಕ್ ಬರಲ್ಲ. ಫುಟ್ಪಾತ್ ಇದ್ದು ಅಂಗಡಿಗಳು ಕ್ಲೋಸ್ ಆಗಿದ್ರು ಪಬ್ಲಿಕ್ ಬರಲ್ಲ. ಒಬ್ಬರನ್ನ ಮಾತಾಡ್ತಾ ಹೀಗೆ ಓಡಾಡೋ ಪಾದಚಾರಿಗಳನ್ನ ಹೇಳಿ. ಅವ್ರು ಹೇಳಿದ್ರು, ಮೊದಲು ನನ್ನ ಮಲ್ಲೇಶ್ವರಮಲ್ಲಿ ಕಾಲ್ ಇಕ್ಕಕ್ ಜಾಗ ಆಗ್ತಿರ್ಲಿಲ್ಲ. ಹೌದು ಮೇಡಮ್ ಅವರೇ, ಇಲ್ಲ ಫ್ರೀ ಆಗಿದೆ ಅಂದ್ರು. ಹೌದು ಮೇಡಮ್ ಅವರೇ, ಆ ಕಾಲಕ್ಕೆ ಯಾರ್ಯಾರು ಬರ್ತಾರೆ ಅವ್ರು ಅದೇ ಹೇಳೋದು. ಅರ್ಥ ಆಯ್ತಾ? ಇವಾಗ ನಾನು ನನ್ನ ಲೆಕ್ಕಾಚಾರ ಹೇಳಿದೆ ಮೇಡಮ್ ಅವರೇ. ಇವಾಗ ಇವ್ರು ಕೇಳಿ ಇವ್ರ ಅಭಿಪ್ರಾಯ ತಿಳಿಸ್ತಾರೆ. ಅದ್ರ ಬಗ್ಗೆ ಎಡಮಾತಿಲ್ಲ. ಬಟ್ ಉದ್ದೇಶ ಏನಿದೆ ಅಂತ ಪರ್ಯಾಯ ಜಾಗ ಕೊಟ್ಟು ತೆರವು ಮಾಡಿಸಿ. 4 ಜನಕ್ಕೆ ಅನಾನುಕೂಲ ಆಗುತ್ತೆ ಅಂದ್ರೆ ನಾನು ಒಬ್ಬ ಬದುಕಬೇಕು ಅಂತ ಏನಿಲ್ವಲ್ಲ. ಇದು ಯಾವ ಥರ ಇಲ್ವಲ್ಲ. 4 ಜನಕ್ಕೆ ತೊಂದರೆ ಆದಮೇಲೆ ನಾವು ಬದಲಿ ಜಾಗ ಹುಡುಕೊಟ್ಬಿಟ್ಟು ಇಂಥ ಕಡೆ ಮಾಡ್ಕೊಳ್ರಪ್ಪ ಅಂತಂದ್ರೆ ಅದಕ್ಕೆ ಭದ್ರಾಗಿದ್ದೀವಿ ನಾವು. ಅದ್ರ ಬಗ್ಗೆ ಏನು ಎಡಮಾತಿಲ್ಲ. ಸರ್, ಇಲ್ಲಿ ನೀವು ಎಷ್ಟು ಬಂಡವಾಳ ಹಾಕ್ತೀರಾ? ಎಷ್ಟು ದುಡಿತೀರಾ ದಿನಕ್ಕೆ? ಯಾರು ಮೇಡಮ್? ಇಲ್ಲಿ ಐತಲ್ವಾ ಮೇಡಮ್ ಅವರೇ, ಬಂಡವಾಳ 5 ರಿಂದ 6 ಲಕ್ಷ ರೂಪಾಯಿ ಬಂಡವಾಳ ಇದೆ ಇದರಲ್ಲಿ. ಹೌದು, ಒಂದು ಟಾಪ್ 300 ರೂಪಾಯಿ ಬಂದು ಇದಕ್ಕೆಲ್ಲ 1 ನಿಮಿಷ 280 ರೂಪಾಯಿ ತೊಗೊಂಬರ್ತೀವಿ ಮೇಡಮ್ ಅವರೇ. 20 ರೂಪಾಯಿ ಇಟ್ಕೊಂಡು ಮಾರ್ಬಿಡ್ತೀವಿ. 20 ರೂಪಾಯಿ ಸಿಗುತ್ತೆ ಸಾಕಷ್ಟೇ. ಒಂದು ಪೀಸ್ಗೆ 20 ರೂಪಾಯಿ ಸಿಗುತ್ತೆ ಮೇಡಮ್ ಅವರೇ. ಇದರಲ್ಲೇನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋದೇನೂ ಇಲ್ಲ. ಇರೋದ್ರಲ್ಲಿ ಜಾಸ್ತಿ ತಿನ್ನೋ ಜಾಗದಲ್ಲಿ ಬೇಳೆ ಸಾರು ಅನ್ನ ತಿನ್ಕೊಂಡು ಕಾಲ ಕಳೀತೀವಿ. ಕಮ್ಮಿಗೆ ಸಿಗುತ್ತೆ ಅಂತಲೇ ಎಲ್ಲ ಇಲ್ಲಿಗೆ ಬರೋದು. ಅರ್ಥ ಆಯ್ತಾ? ಎಲ್ಲ ದುಡ್ದು ಕೋಟ್ಯಾಧಿಪತಿಗಳು ಯಾರು ಇಲ್ಲ ಇಲ್ಲಿ. ಇವಾಗ ಹೇಳಿ ಮತ್ತೇನು ಪ್ರಶ್ನೆ? ಸರ್, ನೀವು ಹಂಗಂತ ಇದ್ರೆ ಕೋಟ್ಯಾಧಿಪತಿ ಇಲ್ಲ ಅಂತ. ಹೌದು ಮೇಡಮ್ ಅವರೇ. ಮೊನ್ನೆ ನಾನು ಫ್ರೀಡಮ್ ಪಾರ್ಕ್ ಅಲ್ಲಿ ಒಬ್ಬರು ಮಾತಾಡ್ತಾ, ಹೇಳಿ ಮೇಡಮ್, ನಾನು ಫುಟ್ಪಾತ್ ನಲ್ಲಿ ಜೀವನ ಮಾಡ್ಕೊಂಡು ನಾನು ಒಂದು ಮನೆ ಕಟ್ಕೊಂಡ್ಬಿಟ್ಟಿದ್ದೀನಿ. ಅದು ಕಟ್ಟಿದ್ದಾರೆ ಮೇಡಮ್. ಎಲ್ಲ ಕಟ್ಟಕ್ ಆಗಲ್ಲ. ಅವಾಗ ಕಟ್ಟಿದ್ರು, ಇವಾಗ ಕಟ್ಟಕ್ ಆಗುತ್ತಾ? ಆಗಲ್ಲ. ಇವಾಗ ಸಂಪಾದನೆ ಮಾಡೋದು ತಿಂದು ಜೀವನ ನಡೆಸಿ ಸ್ಕೂಲ್ ಫೀಸ್ಗಳು ಕಟ್ಟಿದ್ರೆ ಸಾಕು. ಮತ್ತೆ ಏನು ಮಾಡಕ್ ಆಗಲ್ಲ ಇದರಲ್ಲಿ. ಸರ್, ಈಗ ಸಚಿವರು ಅಷ್ಟು ದೊಡ್ಡ ಮಟ್ಟದ ನಿರ್ಧಾರ ತಗೊಂಡು ಬೆಂಗಳೂರಿನ ಚೆನ್ನಾಗಿರ್ಬೇಕು ಅಂತ ಮಾಡಿ. ಖಂಡಿತ ಸಂತೋಷದ ವಿಷಯ. ಜೋಡಿಸ್ತಾ ಇದ್ದೀವಲ್ಲ ಮೇಡಮ್ ಅವರೇ. ನಾನು ಹೇಳ್ತಾ ಇದ್ದೀನಲ್ಲ, ನಾನೊಬ್ಬ ದೊಡ್ಡನು ಅಂತ ಇಲ್ವಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದು ಪಾಲನೆ ಮಾಡಬೇಕು ಅನ್ನೋದು ನಮ್ದು ಕರ್ತವ್ಯನೇ. ನಾವು ಅದ್ರ ಬಗ್ಗೆ ಎಡಮಾತಿಲ್ಲ. ಪರ್ಯಾಯ ಜಾಗ ಹುಡುಕೊಡಿ, ತೋರಿಸಿ ಮೊದಲು ಜಾಗ ತೋರಿಸಿ ಮೇಡಮ್ ಅವರೇ. ಇವಾಗ ಇಲ್ಲಿ ತೋರಿಸ್ಬಿಟ್ಟು ಸ್ಮಶಾನದಲ್ಲಿ ಹಾಕೊಳಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ವ್ಯಾಪಾರ ಮಾಡೋಕೈತದ? ಆಗೋದಿಲ್ಲ. ಇದು ಮೇನ್ ಸಿಟಿ, ಕರೆಕ್ಟಾ? ಇಂಥ ಜಾಗದಲ್ಲಿ ನಾವು ಒಂದು ಜಾಗ ನಿಗದಿ ಮಾಡಿದ್ದೀವಪ್ಪ, ಇದನ್ನ ಸ್ಥಳಾಂತರ ಮಾಡ್ಕೊಳ್ಳಿ ನೀವು. ಇಂಥ ಜಾಗದಲ್ಲಿ ಬದುಕಿ ಅಂತ ಅಂದರೆ ಈ ಜನ ಅಲ್ಲಿಗೆ ಬರ್ತಾರೆ. ನಿಜಾನ? ಸಡನ್ನಾಗಿ ಎತ್ಬಿಟ್ಟಿದ್ದೇನೆ. ಇವಾಗ ನೀವು ಹೇಳಿದ್ರಿ ಮೊದಲು ಕ್ವಶನ್ ತುಮಕೂರಲ್ಲಿ ಕೊಡ್ತೀವಿ ಅಂತ, ಅಲ್ಲಿ ಬರ್ತಾರ ಜನ? ನೀವೇ ಬರ್ತೀರಾ?
ಹೇಳಿ ಮಾತಾಡ್ತೀನಿ ಆಮೇಲೆ ನಿಮಗೆ. ಈಗ ಮಾರ್ಕೆಟ್ ಅನ್ನೋದಕ್ಕೆ ಏನಕ್ಕೆ ಹೋಗ್ತೀವಿ ಹೇಳಿ, ನಾವು ಕೇರ್ ಮಾರ್ಕೆಟ್ ಈಗ ಚಿಕ್ಕ ಹೌದು. ಹೋಗ್ತೀವಿ ಹೇಳಿ, ಹಾಂ ಎಲ್ಲ ಸಿಗುತ್ತೆ ಅಂತ ಹೋಗ್ತೀವಿ. ಕರೆಕ್ಟ್ ತಾನೆ. ಹಾಂ ಈಗ ನಾವು ಹಂಗೇನೆ, ನೀವೆಲ್ಲ ಇರ್ತೀರೋ ನಾವು ಅಲ್ಲಿ ಹುಡ್ಕೊಂಡ್ ಬರ್ತಾರೆ. ಹಂಗೆ ಬರಲ್ಲ ಮೇಡಮ್ ಅವರೇ. ಹಂಗೆ ಅದು ಹೆಂಗೆ ಬಂದ್ಬಿಡ್ತಾರೆ? ಇಲ್ಲಿಂದ ಅಲ್ಲಿಗೆ ಬರ್ತಾರಾ? ಬರಲ್ಲ. ಇಲ್ಲಿಗೆ ತುಮಕೂರಿಗೆ ಬರ್ತಾರಾ? ಬರೋದಿಲ್ಲ. ಅದು ಆಗದೆ ಇರೋ ಮಾತದು. ಇಲ್ಲೇನ ಪರ್ಯಾಯ ಜಾಗ ಹುಡುಕೊಟ್ಟು ಏನು ನಿಮ್ಮದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದು ಮಾಡಿ, ಬೇಡ ಅಂತ ಹೇಳಲ್ವಲ್ಲ. ಹೇಳ್ತೀರಾ ಸಚಿವರಿಗೆ? ಸಚಿವರಿಗೆ ಏನಿಲ್ಲ, ಏನ್ ಹೇಳ್ತೀರಾ ಫೈನಲ್ ಆಗಿ? ಏನೂ ಇಲ್ಲ ಮೇಡಮ್ ಅವರೇ. ಅವ್ರ ನಿರ್ಧಾರ ತುಂಬ ಚೆನ್ನಾಗಿದೆ. ನಾವು ಅದ್ರ ಬಗ್ಗೆ ಎಡಮಾತಿಲ್ಲ. 4 ಜನಕ್ಕೆ ಅನಾನುಕೂಲ ಆಗಿ ನಾನೊಬ್ಬನಿಗೆ ಅನುಕೂಲ ಬೇಕು ಅಂದರೆ ಅದು ಸರಿ ಹೋಗೋದಿಲ್ಲ. ಅದು ಮಾಡ್ತಾ ಇರೋದು ತುಂಬ ಒಳ್ಳೆ ಕೆಲಸ. ಏನಣ್ಣ, ಒಂದು ನಿಮಿಷ ಏನಣ್ಣ, ಅದ್ರ ಬಗ್ಗೆ ನಾನು ಏನು ಮಾತಾಡ್ತಾ ಇಲ್ಲ. ಒಳ್ಳೆ ಆದೇಶನೇ ಅದು. ಅದ್ರ ಬಗ್ಗೆ ನಾನು ಎಡಮಾತಿಲ್ಲ.